ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ಎಕ್ಸರ್ಸೈಸ್ ಎಲ್ಲ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. ಸಿ ಫಿಗರ್ 3.11 ಅಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಫಿಗರ್ 3.11 ಅಂದ್ರೆ ಇದೇ ಫಿಗರ್ ಕೊಟ್ಟಿದ್ದಾರೆ ನೋಡಿ. ಕಂಪ್ಲೀಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡೋಣ ನೋಡಿ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ. ದ ಅಬ್ಸಿಸ್ಸಾ ಅಂಡ್ ದ ಆರ್ಡಿನೇಟ್ of the point B are dash and dash respectively. Hence, the coordinates of B are dash ಅಂತ ಕೊಟ್ಟಿದ್ದಾರೆ ನೋಡಿ. ನಾವು ಎಲ್ಲ ಓದಿದೀವಲ್ವಾ. ಅಬ್ಸಿಸ್ಸಾ ಅಂದ್ರೆ ಎಕ್ಸ್ ಆಕ್ಸಿಸ್, ಆರ್ಡಿನೇಟ್ ಅಂದ್ರೆ ವೈ ಆಕ್ಸಿಸ್. ಸೊ ಫಸ್ಟ್ ನಾವು ಅಬ್ಸಿಸ್ಸಾ ಆರ್ಡಿನೇಟ್ ಏನ್ ಬರುತ್ತೆ ನೋಡೋಣ. ಬಿ ಅಂದ್ರೆ ಇಲ್ಲಿದೆ. ಸೊ ನೋಡಿ, ಬಿ ಎಕ್ಸ್ ಆಕ್ಸಿಸ್ ಅಂದ್ರೆ ಇದೆ ಅಲ್ವಾ. ಸೊ ನೋಡಿ ಎಲ್ಲಿ ಬಂದಿದೆ ಈ ಲೈನು, 4 ಬಂದಿದೆ ಅಲ್ವಾ. ಸೊ 4 ಕಮಾ, ಈಗ ವೈ ಆಕ್ಸಿಸ್ ಎಲ್ಲಿ ಹೋಗಿದೆ ನೋಡಿ, ಇದೆ ನೋಡಿ 3. ಓಕೆ, ಸೊ 3 ಆಯ್ತು. ಅದೇ ಡ್ಯಾಶ್ ಅಲ್ಲಿ ಬರೆಯೋಣ ನೋಡಿ. 4 ಅಬ್ಸಿಸ್ಸಾ, ಫಸ್ಟ್ ಅಬ್ಸಿಸ್ಸಾ ಇದೆ ಅಲ್ವಾ, ಅದಕ್ಕೆ ಫಸ್ಟ್ ಎಕ್ಸ್ ಆಕ್ಸಿಸ್ ಬರೆಯೋಣ. ಆರ್ಡಿನೇಟ್ ಅದ್ರ ನೆಕ್ಸ್ಟ್ ಡ್ಯಾಶ್ ಅಲ್ಲಿ 3 ಬರೆಯೋಣ. ಓಕೆ, ಹೆನ್ಸ್ ದ ಕೋಆರ್ಡಿನೇಟ್ಸ್ ಆಫ್ ಬಿ ಆರ್ ಅಂದ್ರೆ ಅದನ್ನೇ ಮತ್ತೆ ನಾವು ಈ ಫಾರ್ಮ್ ಅಲ್ಲಿ ಬರಿಬೇಕು. 4,3 ಅಂತ ಬರಿಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಎಂ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. ಹೆನ್ಸ್ ದ ಕೋಆರ್ಡಿನೇಟ್ಸ್ ಆಫ್ ಎಂ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ, ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಅಂದ್ರೆ ಗೊತ್ತಲ್ವಾ ನಮ್ಗೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಯಾವ ಪಾಯಿಂಟ್ ಇದು ಕೇಳಿದರೆ ಎಂ ಅಂತ ಕೇಳಿದರೆ ನೋಡಿ, ಎಂ ಇಲ್ಲಿ ಬರುತ್ತೆ. ಓಕೆ, ಸೊ ನೋಡಿ ಎಕ್ಸ್ ಆಕ್ಸಿಸ್ ಎಲ್ಲಿ ಬರುತ್ತೆ ನೋಡಿ, ಪರ್ಪೆಂಡಿಕ್ಯುಲರ್ ಹಿಂಗೆ ಸ್ಟ್ರೈಟ್ ಬಂದ್ರೆ ನೋಡಿ ಎಕ್ಸ್ ಆಕ್ಸಿಸ್ ಮೇಲೆ -3 ಬಂತು ಅಲ್ವಾ. ಸೊ ನಾವಿಲ್ಲಿ ಬರೆಯೋಣ -3 ಕಮಾ ನೋಡಿ ವೈ ಆಕ್ಸಿಸ್ ಎಲ್ಲಿ ಹೋಗುತ್ತೆ +4 ಅಲ್ವಾ. ಸೊ ಇದೇ ಡ್ಯಾಶ್ ಅಲ್ಲಿ ಇದೆ ಬರೆಯೋಣ -3. ಎಕ್ಸ್ ಕೋಆರ್ಡಿನೇಟ್ ಫಸ್ಟ್ ಕೇಳಿದರೆ ಫಸ್ಟ್ ಬರೆಯೋಣ, ವೈ ಕೋಆರ್ಡಿನೇಟ್ 4. ಓಕೆ, ಇಲ್ಲಿ ಕೋಆರ್ಡಿನೇಟ್ಸ್ ಆಫ್ ಎಂ ಆರ್ ಅಂತ ಕೇಳಿದಾರಲ್ವಾ, ಇಲ್ಲಿನೂ ಅಷ್ಟೇ -3, 4. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಎಲ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. ಹೆನ್ಸ್ ದ ಕೋಆರ್ಡಿನೇಟ್ಸ್ ಆಫ್ ಎಲ್ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ ಪಾಯಿಂಟ್ ಎಲ್ಲಿ ಬರುತ್ತೆ, ಇಲ್ಲಿ ಬಂದಿದೆ ಅಲ್ವಾ. ಸೊ ಎಕ್ಸ್ ಕೋಆರ್ಡಿನೇಟ್ ಎಲ್ಲಿ ಹೋಗುತ್ತೆ ನೋಡಿ, ಹಿಂಗೆ ಸ್ಟ್ರೈಟ್ ತಗೊಂಡೋದ್ರೆ -5 ಬಂತು. ಸೊ ಇಲ್ಲಿ ಬರೆಯೋಣ ಫಸ್ಟ್ -5 ಕಮಾ, ಇನ್ನ ವೈ ಕೋಆರ್ಡಿನೇಟ್ ಗೆ ನೋಡಿ ಎಲ್ಲಿ ಹೋಗುತ್ತೆ -4 ಬಂತು. ಓಕೆ, ಸೊ ಬರೆಯೋಣ ಇಲ್ಲಿ ಫಸ್ಟ್ ಡ್ಯಾಶ್ ಅಲ್ಲಿ -5, ವೈ ಕೋಆರ್ಡಿನೇಟ್ -4 ಇರೋದ್ರಿಂದ ಇಲ್ಲಿ ಬರೆಯೋಣ -4. ಇನ್ನು ಇಲ್ಲಿ -5, -4 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ದ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. ಹೆನ್ಸ್ ದ ಕೋಆರ್ಡಿನೇಟ್ಸ್ ಆಫ್ ಎಸ್ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಪಾಯಿಂಟ್ ಎಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದಿದೆ. ಸೊ ನೋಡಿ ಎಕ್ಸ್ ಇಂದ ಎಕ್ಸ್ ಆಕ್ಸಿಸ್ ಎಲ್ಲಿ ಹೋಗುತ್ತೆ 3 ಪಾಯಿಂಟ್ ಹೋಗ್ತಾ ಇದೆ ಅಲ್ವಾ. ಸೊ 3. ಈಗ ವೈ ಆಕ್ಸಿಸ್ ನೋಡಿ ಎಲ್ಲಿ ಹೋಗ್ತಾ ಇದೆ -4 ಹೋಗ್ತಾ ಇದೆ. ಸೊ -4 ಅಲ್ವಾ. ಸೊ ಅದೇ ರೀತಿ ಬರೆಯೋಣ. ಫಸ್ಟ್ ಡ್ಯಾಶ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ +3 ಅಲ್ವಾ, +3, ವೈ ಕೋಆರ್ಡಿನೇಟ್ -4. ಅದೇ ರೀತಿ ಇಲ್ಲಿನೂ ಬರೆಯೋಣ 3, -4. ಓಕೆ, ಎಲ್ಲ ಬರ್ದ್ವಿ. ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಮಾರ್ಕ್ಡ್ ಆನ್ ದ ಆಕ್ಸಿಸ್ ಇನ್ ಫಿಗರ್ 3.12 ಅಂತ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಫಿಗರ್ ನಂಬರ್ 3.12 ನೋಡಿ, ಇದೇ ರೀತಿ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರು ಏನ್ ಮಾಡಿದ್ದಾರೆ ಕೇಳಿದರೆ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ಸ್ ಮಾರ್ಕ್ಡ್ ಆನ್ ಆಕ್ಸಿಸ್ ನೋಡಿ. ಇಲ್ಲಿ ಹೇಳಿದಾರಲ್ಲ, ಪಾಯಿಂಟ್ಸ್ ಕೊಟ್ಟಿದಾರಲ್ವಾ ABCD ಅಂತ, ಅದನ್ನ ನಾವು ಕೋಆರ್ಡಿನೇಟ್ಸ್ ಹೇಳ್ಬೇಕು. ಫಸ್ಟ್ ಎ ನೋಡೋಣ ನೋಡಿ. ಎ ಪಾಯಿಂಟ್ ಎಲ್ಲಿ ಬಂದಿದೆ
4 ಇದೆ ಎಕ್ಸ್ ಆಕ್ಸಿಸ್ ಅಲ್ವಾ. ವೈ ಆಕ್ಸಿಸ್ ಅಂದ್ರೆ ಮೇಲೆ ಕೂಡ ಹೋಗಿಲ್ಲ ಕೆಳಗೂ ಹೋಗಿಲ್ಲಲ್ವಾ, ಸೊ ವೈ ಆಕ್ಸಿಸ್ 0 ಬರುತ್ತೆ. ಓಕೆ, ಸೊ ಇಲ್ಲಿ ಬರೆಯೋಣ. ಫಸ್ಟ್ ಎಕ್ಸ್ ಆಕ್ಸಿಸ್ ಬರಿಬೇಕು, ವೈ ಆಕ್ಸಿಸ್ 0 ಇದೆ. ಸೊ 4,0. ಈಗ ಬಿ ನೋಡೋಣ. ಬಿ ಪಾಯಿಂಟ್ ನೋಡಿ, ಬಿ ಪಾಯಿಂಟ್ ಇಲ್ಲಿದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಅಂದ್ರೆ ರೈಟ್ ಸೈಡ್ ಕೂಡ ಹೋಗಿಲ್ಲ, ಲೆಫ್ಟ್ ಸೈಡ್ ಕೂಡ ಹೋಗಿಲ್ಲ. ಸೊ ಏನ್ ಬರುತ್ತೆ, ಎಕ್ಸ್ ಆಕ್ಸಿಸ್ 0 ಬರುತ್ತೆ. ಕಮ ವೈ ಆಕ್ಸಿಸ್ ಇಲ್ಲಿ ಬಂದಿದೆ 3 ಇದೆ, ಸೊ 3. ಓಕೆ, ಇಲ್ಲಿ ಬರೆಯೋಣ 0,3. ಅದೇ ರೀತಿ ಸಿ ನೋಡಿ, ಸಿ ಎಲ್ಲಿ ಬಂದಿದೆ, ಲೆಫ್ಟ್ ಸೈಡ್ ಬಂದಿದೆ, ಸೊ ನೆಗೆಟಿವ್ ಬರುತ್ತೆ. -5 ಇದೆ, -5 ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಮೇಲೆ ಹೋಗಿಲ್ಲ ಕೆಳಗೂ ಹೋಗಿಲ್ಲ, ಸೊ 0 ಬರುತ್ತೆ. ಓಕೆ, -5 0. ಈಗ ಡಿ ನೋಡಿ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ರೈಟ್ ಸೈಡ್ ಹೋಗಿಲ್ಲ, ಲೆಫ್ಟ್ ಸೈಡ್ ಹೋಗಿಲ್ಲ, ಸೊ ಎಕ್ಸ್ ಆಕ್ಸಿಸ್ 0 ಬರುತ್ತೆ. ವೈ ಆಕ್ಸಿಸ್ ಕೆಳಗೆ ಬಂದಿರೋದ್ರಿಂದ -4 ಇದೆ ಅಲ್ವಾ, ಸೊ ಬರೆಯೋಣ 0,-4. ಓಕೆ, ಈಗ ಇ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಏನ್ ಕೊಟ್ಟಿದ್ದಾರೆ, 2/3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಎಕ್ಸ್ ಆಕ್ಸಿಸ್ 2/3 ಅಂತ ಅವರೇ ಕೊಟ್ಟಿದ್ದಾರೆ, ಅದನ್ನೇ ಬರೆಯೋಣ. ಇನ್ನು ನೋಡಿ ವೈ ಆಕ್ಸಿಸ್ ಮೇಲೆ ಹೋಗಿಲ್ಲ ಕೆಳಗೂ ಹೋಗಿಲ್ಲ, ಸೊ 0 ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರೆಯೋಣ 2/3, 0. ಓಕೆ, ಇಲ್ಲಿ ಒರಿಜಿನ್ ಏನು ಕೇಳಿಲ್ಲ. ಓಕೆ, ಇಲ್ಲಿ ನೋಡಿ 0 ಇದೆ. ಒಂದ್ ವೇಳೆ ಕೇಳಿದ್ರೆ ಏನ್ ಬರಿಬೇಕು, ಕೋಆರ್ಡಿನೇಟ್ಸ್ ಆಫ್ ಓ ಅಂತ ಕೇಳಿದ್ರೆ ಅಥವಾ ಒರಿಜಿನ್ ಅಂತ ಕೇಳಿದ್ರೆ ಏನಂತ ಬರಬೇಕು, ಯಾವಾಗ್ಲೂ ಕೋಆರ್ಡಿನೇಟ್ಸ್ ಆಫ್ ಒರಿಜಿನ್ ಅಂತ ಕೇಳಿದ್ರೆ 0,0 ಅಂತ ಬರಿಬೇಕು. ಯಾಕೆ ಹೇಳಿ, ಎರಡು ಆಕ್ಸಿಸ್, ಈ ಪಾಯಿಂಟ್ ಅಲ್ಲಿ ಎರಡು ಆಕ್ಸಿಸ್ ವ್ಯಾಲ್ಯೂ 0 ಇರುತ್ತೆ. ಓಕೆ, ಅದಕ್ಕೆ 0 ಇಲ್ಲಿ ಕೇಳಿಲ್ಲ, ಬಟ್ ನಿಮ್ಗೆ ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ತಾರೆ. ಓಕೆ, ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಈಗ ನೆಕ್ಸ್ಟ್